ಇಡೀ ಕರ್ನಾಟಕದ ಎಲ್ಲ ಸಾರ್ವಜನಿಕರಿಗೆ ಕರ್ನಾಟಕ ರಾಜ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಕಂದಾಯ ಇಲಾಖೆಯಿಂದ ಹೊಸದಾಗಿ ಭೂ ಸುರಕ್ಷಾ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಈ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಆದೇಶ ಪ್ರಕಟಿಸಲಾಗಿದ್ದು, ಭೂ ಸುರಕ್ಷಾ ಯೋಜನೆಯ ಅಡಿಯಲ್ಲಿ ರೈತರು ತಂದೆ, ತಾತ, ಮುತ್ತಾತನ ಹೆಸರಿನಲ್ಲಿರುವ ಹಿಂದಿನ ಕಾಲದ 1800ರಿಂದ ಇವತ್ತಿನವರೆಗೂ ಇರುವ ಎಲ್ಲ ಜಮೀನುಗಳ ಸರ್ವೆ ದಾಖಲೆಗಳು ಹಾಗೂ ಮ್ಯೂಟೇಷನ್, ಪಹಣಿ, ಖಾತಾ ಸೇರಿದಂತೆ ಜಮೀನುಗಳ ಸರ್ವೆ ಮಾಡಿರುವ ಸರ್ವೆ ದಾಖಲೆಗಳು ಕೂಡ, ಜೊತೆಗೆ ಜಮೀನುಗಳ ಹಿಂದಿನ ಕಾಲದಿಂದಲೂ ಇವತ್ತಿನವರೆಗೂ ಆ ಸರ್ವೆ ನಂಬರ್ಗಳಲ್ಲಿ ಯಾರೆಲ್ಲ ಆಸ್ತಿ ಯಾರ ಹೆಸರುಗಳಿಗೆ ವರ್ಗಾವಣೆಯಾಗಿದೆ ಎನ್ನುವ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇನ್ಮುಂದೆ ನೇರವಾಗಿ ಆನ್ಲೈನ್ ಮೂಲಕ ನಿಮ್ಮ ಮೊಬೈಲ್ನಲ್ಲಿಯೇ ಯಾವುದೇ ಹಣ ಪಾವತಿಸದೆ ಸಂಪೂರ್ಣ ಉಚಿತವಾಗಿ ನೋಡಿ ಪಡೆದುಕೊಳ್ಳಬಹುದಾಗಿದೆ. ಹಾಗೂ ರಾಜ್ಯದ ಕಂದಾಯ ಸಚಿವರು ಅಧಿಕೃತವಾಗಿ ವಿವರಿಸಿದಂತೆ ಹಾಗೂ ಆದೇಶದಲ್ಲಿ ತಿಳಿಸಿದಂತೆ ಈ ಭೂ ಸುರಕ್ಷಾ ವೆಬ್ಸೈಟ್ ಮೂಲಕ ದೊರೆಯುವ ಎಲ್ಲ ದಾಖಲೆಗಳು ನಿಮ್ಮ ಎಲ್ಲ ಕೆಲಸಗಳಿಗೂ ಬಳಕೆ ಮಾಡಿಕೊಳ್ಳಬಹುದು ಎಂದು ಅಧಿಕೃತವಾಗಿ ತಿಳಿಸಿದ್ದಾರೆ. ಅಂದರೆ ಯಾವುದೇ ಕೇಸ್ಗಳಲ್ಲಿ ಕೋರ್ಟಿಗೂ ಕೂಡ ಬಳಕೆ ಮಾಡಬಹುದು ಹಾಗೂ ಬ್ಯಾಂಕುಗಳಿಗೂ ಕೂಡ ಬಳಕೆ ಮಾಡಬಹುದು ಮತ್ತು ಅಧಿಕೃತವಾಗಿ ಇರುವ ದಾಖಲೆಯಾಗಿ ಪರಿಗಣಿಸಲಾಗಿದೆ. ಬನ್ನಿ, ಇಷ್ಟಕ್ಕೂ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಹಾಗೂ ಸರ್ವೆ ಡಿಪಾರ್ಟ್ಮೆಂಟ್ ಅಂದರೆ ಭೂ ಮಾಪನ ಹಾಗೂ ಭೂ ದಾಖಲೆಗಳ ಇಲಾಖೆ, ಈ ಎರಡೂ ಇಲಾಖೆಗಳು ಸೇರಿ ಕರ್ನಾಟಕದ ಎಲ್ಲ ಆಸ್ತಿಗಳ ಇತಿಹಾಸವನ್ನೇ ಜನರ ಕೈಗೆ ನೀಡುತ್ತಿರುವುದು ಇದು ಒಳ್ಳೆಯ ಕೆಲಸ ಎನ್ನುವುದಾದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಬನ್ನಿ, ಹಾಗಿದ್ರೆ ಯಾವ ರೀತಿಯಾಗಿ ನಾವು ಕೂಡ ನಮ್ಮ ಜಮೀನುಗಳ ಹಾಗೂ ಆಸ್ತಿಗಳ ಪುರಾತನ ದಾಖಲೆಗಳು ಅಂದರೆ ಇನ್ಮುಂದೆ ರೆಕಾರ್ಡ್ಸ್ ರೂಮ್ಗೆ ಹೋಗಿ ದಾಖಲೆಗಳನ್ನು ಕೊಡಿ ಅಂತ ಕೇಳುವಂತಿಲ್ಲ. ಆ ಎಲ್ಲ ರೆಕಾರ್ಡ್ಸ್ ರೂಮ್ನ ದಾಖಲೆಗಳು ಇನ್ಮುಂದೆ ನಮ್ಮ ಮೊಬೈಲ್ನಲ್ಲಿಯೇ PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಬನ್ನಿ, ಯಾವ ರೀತಿಯಾಗಿ ನಮ್ಮ ಆಸ್ತಿಗಳ ಸಂಪೂರ್ಣ ಇತಿಹಾಸವನ್ನೇ ನಾವು ಪಡೆದುಕೊಳ್ಳಬಹುದು, ಅದು ನಮ್ಮ ಒಂದು PDF ಮೂಲಕ ಮೊಬೈಲ್ನಲ್ಲಿಯೇ ಪಡೆಯಬಹುದು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತದೆ. ಬನ್ನಿ ನೋಡೋಣ. ಭೂಮಿ ದಾಖಲೆಗಳಲ್ಲಿ ನಕಲಿ ಎಂಟ್ರಿಗಳು ಹಾಗೂ ಸುಳ್ಳು ದಾಖಲೆಗಳು ಸೃಷ್ಟಿಯಾಗುವುದನ್ನು ತಡೆಯಲು ರಾಜ್ಯ ಸರ್ಕಾರ ಭೂ ದಾಖಲೆ ಯೋಜನೆ ಜಾರಿಗೆ ತಂದಿದೆ. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಂದಾಯ ಇಲಾಖೆ ವತಿಯಿಂದ ಭೂಮಿಯ ದಾಖಲೆಗಳನ್ನು ಡಿಜಿಟಲೀಕರಿಸುವ ಭೂ ಸುರಕ್ಷಾ ಯೋಜನೆಗೆ ಚಾಲನೆ ಸಚಿವ ಕೃಷ್ಣ ಬೈರೇಗೌಡ ಚಾಲನೆ ನೀಡಿದರು. ಭೂಮಿ ದಾಖಲೆಗಳಲ್ಲಿ ನಕಲಿ ಎಂಟ್ರಿಗಳು ಹಾಗೂ ಸುಳ್ಳು ದಾಖಲೆಗಳು ಸೃಷ್ಟಿಯಾಗುವುದನ್ನು ತಡೆಯಲು ಡಿಜಿಟಲೀಕರಣ ಮಹತ್ವದ ಹೆಜ್ಜೆಯಾಗಿದೆ ಎಂದು ರಾಜ್ಯದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ತಿಳಿಸಿದರು. ರಾಜ್ಯದಲ್ಲಿ ಕಂದಾಯ ಇಲಾಖೆ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಶಾಶ್ವತವಾಗಿ ಸಂರಕ್ಷಿಸಲಾಗುತ್ತಿದೆ. ತಾಲೂಕು ಕಚೇರಿಗಳಲ್ಲಿರುವ ಹಳೆಯ ದಾಖಲಾತಿಗಳನ್ನು ಡಿಜಿಟಲೀಕರಿಸುವ ಮೂಲಕ ಸಾರ್ವಜನಿಕರಿಗೆ ತಮ್ಮ ಭೂ ದಾಖಲಾತಿಗಳನ್ನು ಸುಲಭವಾಗಿ ಪಡೆಯಲು ಈ ಯೋಜನೆಯು ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಭೂ ಸುರಕ್ಷಾ ವೆಬ್ಸೈಟ್ ಮೂಲಕ ತಮ್ಮ ಭೂ ದಾಖಲೆಗಳಿಗೆ ನಾಡ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೇರವಾಗಿ ತಮ್ಮ ಮನೆಯಲ್ಲಿ ದಾಖಲೆಗಳನ್ನು ಪಡೆಯಬಹುದಾಗಿದೆ. ಜನರಿಗೆ ಭೂ ಸುರಕ್ಷಾ ವೆಬ್ಸೈಟಲ್ಲಿ ಸಿಗುವ ಭೂ ದಾಖಲೆಗಳೇ ಅಧಿಕೃತ ದಾಖಲೆಗಳಾಗಿವೆ. ಜನ ಭೂ ಸುರಕ್ಷಾ ವೆಬ್ಸೈಟ್ಗೆ ತೆರಳಿ ದಾಖಲೆ ಪಡೆದು ತಮಗೆ ಬೇಕಾದ ಕೆಲಸಕ್ಕೆ ಬಳಸಿಕೊಳ್ಳಬಹುದು ಎಂದು ಸರ್ಕಾರ ಈಗಾಗಲೇ ಸುತ್ತೋಲೆ ಹೊರಡಿಸಿದೆ. ಕಂದಾಯ ಇಲಾಖೆಯ ದಾಖಲೆಗಳು ಅಲ್ಲದೆ ಸರ್ವೆ ದಾಖಲೆಗಳನ್ನು ಕೂಡ ಆನ್ಲೈನ್ನಲ್ಲಿ ಜನ ಪಡೆಯುವ ವ್ಯವಸ್ಥೆಯನ್ನು ಮಾಡಲಾಗಿದೆ.